ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಧೃತಿ ಡೈರೀಸ್. ಹೌ ಆರ್ ಯು ಆಲ್? ಇವತ್ತು ನಾನು ನಿಮ್ಮ ಜೊತೆ ಒಂದು ಸ್ನ್ಯಾಕ್ಸ್ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ನನ್ನ ಫೇವ್ರೆಟ್ ಕುಕುಂಬರ್ ಸ್ಯಾಂಡ್ವಿಚ್. ಇದನ್ನು ಮಾಡೋದಕ್ಕೆ ನಾನು ಹೋಲ್ ವೀಟ್ ಬ್ರೆಡ್ ಯೂಸ್ ಮಾಡ್ತಾಯಿದ್ದೀನಿ, ಹೆಲ್ತಿಯಾಗಿರಲಿ ಅಂತ. ಆಮೇಲೆ ಇದಕ್ಕೆ ಸಾಸ್ಗೆ ನಾನು ರೆಡ್ ಚಿಲ್ಲಿ ಸಾಸು, ಟೊಮ್ಯಾಟೊ ಕೆಚಪ್, ಮಯೋನೀಸ್, ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಡಿಪ್ ಥರ ಸಾಸ್ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಇದರ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದರೊಳಗಡೆ ನಾನು ಕುಕುಂಬರ್ ಮತ್ತು ಆನಿಯನ್ಸ್ ಹಾಕ್ತಾಯಿದ್ದೀನಿ. ಕುಕುಂಬರ್ನ ಥಿನ್ನಾಗಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಆಮೇಲೆ ಚಿಕ್ಕ ಚಿಕ್ಕ ಆನಿಯನ್ ಪೀಸಸ್ಸು ಹಾಕ್ತಾಯಿದ್ದೀನಿ. ನೀವು ಇದಕ್ಕೆ ಬೇರೆ ಯಾವುದಾದ್ರೂ ವೆಜಿಟೇಬಲ್ಸ್ ಹಾಕೋಬೋದು ಮತ್ತು ಪನ್ನೀರು ಹಾಕೋಬೋದು. ನಾನು ನಾರ್ಮಲಾಗಿ ಇಷ್ಟು ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಉಪ್ಪು ಉದುರಿಸ್ತಾಯಿದ್ದೀನಿ, ಆನಿಯನ್ನು ಮತ್ತು ಕುಕುಂಬರ್ಗೆ ಟೇಸ್ಟ್ ಬರಲಿ ಅಂತ. ಆಮೇಲೆ ಚೀಸ್ ಸ್ಲೈಸ್ ಹಾಕ್ತಾಯಿದ್ದೀನಿ. ಇದು ನನಗೆ ಇಷ್ಟ ಅಂತ ಹಾಕ್ತಾಯಿದ್ದೀನಿ. ನಿಮಗೆ ಇನ್ನೂ ಹೆಲ್ತಿಯಾಗಿರಲಿ ಅಂದರೆ ಇದನ್ನು ಅವಾಯ್ಡ್ ಮಾಡ್ಬೋದು. ಆಮೇಲೆ ಏನು, ಅದನ್ನು ಕವರ್ ಮಾಡಿಬಿಟ್ಟು ಈಗ ಅದನ್ನು ರೋಸ್ಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ತವಾನ ಸ್ಟವ್ ಮೇಲಿಟ್ಟು ಅದು ಸ್ವಲ್ಪ ಕಾಯಲಿ. ಫ್ಲೇಮ್ನ ಸ್ವಲ್ಪ ಲೋ ಅಲ್ಲೇ ಇಡಿ, ಇಲ್ಲಾಂದರೆ ಸ್ಯಾಂಡ್ವಿಚ್ ಬೇಗ ಬರ್ನ್ ಆಗಿಬಿಡುತ್ತೆ. ಈಗ ಇದಕ್ಕೆ ಬಟರ್ ಹಾಕೋತಾ ಇದ್ದೀನಿ. ಬಟರ್ ಸ್ವಲ್ಪ ಮೆಲ್ಟ್ ಆದ ತಕ್ಷಣ ಸ್ಯಾಂಡ್ವಿಚ್ನ ಅದರ ಮೇಲೆ ಹಾಕೋಣ. ಅದಾದಮೇಲೆ ಅದನ್ನು ಚೆನ್ನಾಗಿ ಟೋಸ್ಟ್ ಮಾಡೋಣ. 1-2 ಮಿನಿಟ್ಸ್ ಹಾಗೆ ಬಿಡಿ ಅದನ್ನು. ಈಗ ಅದರ ಮೇಲ್ಗಡೆ ಪಾರ್ಟ್ಗೂ ಸ್ವಲ್ಪ ಬಟರ್ ಹಾಕಿ ಅದನ್ನು ಫ್ಲಿಪ್ ಮಾಡಿದ್ರೆ ಆಯಿತು. ಫ್ಲೇಮ್ನ ಮಾತ್ರ ಲೋ ಅಲ್ಲೇ ಇಡಿ, ಲೋ ಟು ಮೀಡಿಯಮ್. ಜಾಸ್ತಿ ಇಟ್ಕೊಂಡ್ರೆ ಅದು ತುಂಬ ಬೇಗ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿಕೊಂಡು ಕಮ್ಮಿ ಫ್ಲೇಮಲ್ಲೇ ಇಡಿ. ಎರಡೂ ಕಡೆ ಚೆನ್ನಾಗಿ ಈ ಥರ ಟೋಸ್ಟ್ ಮಾಡಿಕೊಂಡ್ರೆ ನಮ್ಮ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ. ಅದಾದಮೇಲೆ ಅದನ್ನು ಕಟ್ ಮಾಡಿ ಸರ್ವ್ ಮಾಡೋದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.